ಬೆಂಗಳೂರು ಅರಮನೆ ರಸ್ತೆ ಅಗಲೀಕರಣವನ್ನ ಕೈಬಿಟ್ಟಿದೆ ಸರ್ಕಾರ. 3014 ಕೋಟಿ ಬೃಹತ್ ಮೊತ್ತದ ಟಿಡಿಆರ್ ಕೈಬಿಟ್ಟ ಕ್ಯಾಬಿನೆಟ್. ಇತ್ತ ಪರ್ಯಾಯವಾಗಿ ಯಾವ ವ್ಯವಸ್ಥೆ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಹಾಗಾದ್ರೆ ಸರ್ಕಾರ ಗಮನ ಹರಿಸುತ್ತಾ ಅಂತ. ಈ ಸುರಂಗ ಮಾರ್ಗ ಕೊರೆಯೋದ್ರಿಂದ ಒಂದಿಷ್ಟು ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸಬಹುದು ಅನ್ನುವಂತ ಚಿಂತನೆ ಇತ್ತು. ಬಟ್ ಈಗ ಅಷ್ಟು ಪರಿಹಾರವನ್ನ ಕೊಡೋದಕ್ಕಾಗಲ್ಲ ಅನ್ನುವಂತ ಕಾರಣಕ್ಕೆ ಈ ರಸ್ತೆ ಅಗಲೀಕರಣ ಕೈಬಿಟ್ಟಿದೆ. ಹಾಗಾದ್ರೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡ್ತಾರೆ? ಬೆಂಗಳೂರಿಗರ ಕಿರಿಕಿರಿಯನ್ನ ಹೇಗೆ ತಪ್ಪಿಸ್ತಾರೆ? ಕಡಿಮೆ ವೆಚ್ಚದಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಗಮನ ಹರಿಸುತ್ತಾ ಹಾಗಾದ್ರೆ ಸರ್ಕಾರ 1500 ಕೋಟಿಗೆ ಸುರಂಗ ರಸ್ತೆ ನಿರ್ಮಾಣಕ್ಕೆ ಒಲವು ತೋರಿಸುತ್ತಾ ಸರ್ಕಾರ. ಅರಮನೆ ಮೈದಾನದ ಪಕ್ಕದ ಜಾಗದಲ್ಲಿ ಸುರಂಗ ಮಾರ್ಗ ನಿರ್ಮಾಣ, ಸುರಂಗ ಮಾರ್ಗದ ಪಿಪಿಟಿ ಮಾದರಿಯ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ. ಸರ್ಕಾರದ ಮುಖ್ಯ ವಾಸ್ತುಶಿಲ್ಪಿ ಮಂಡಿಸಿದಂತ ಸುರಂಗ ಮಾದರಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಆಗಿರೋದು. ಚಾಲುಕ್ಯ ವೃತ್ತದಿಂದ ಹೆಬ್ಬಾಳದ ಎಸ್ಟಿ ಮಾಲ್ವರೆಗೂ ಕೂಡ ಟನಲ್ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಆಗಿದೆ. ಸುಮಾರು 1.5 ಕಿಲೋಮೀಟರ್ ವರೆಗೆ ಸುರಂಗ ರಸ್ತೆ ನಿರ್ಮಾಣ ಮಾಡಿಬಿಟ್ರೆ ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ಏನಿದೆ ಅದನ್ನು ಕಡಿಮೆ ಮಾಡಬಹುದು, ತಗ್ಗಿಸಬಹುದು ಅಂತ. ಅಗಲವಾದ ಜಾಗ ಇರುವ ಕಡೆ ಮೇಲ್ಮುಖ ರಸ್ತೆ ನಿರ್ಮಾಣ ಮಾಡೋದು. ಹೀಗಾಗಿ ಈ ಯೋಜನೆಯತ್ತ ಗಮನ ಹರಿಸಿದೆ ಸರ್ಕಾರ. ಸದ್ಯಕ್ಕೆ ಏನೀಗ ಈ ಅರಮನೆ ಜಾಗದಲ್ಲಿ ಸುರಂಗ ಮಾರ್ಗ ಕೊರೆಸಬೇಕು ಅಂತ ಅನ್ಕೊಂಡಿದ್ರಲ್ಲ, ಬಟ್ ಅಲ್ಲಿ ಅವರಿಗೆ 3014 ಕೋಟಿ ರೂಪಾಯಿ ಪರಿಹಾರ ಕೊಡೋದಕ್ಕೆ ಸದ್ಯಕ್ಕೆ ಸರ್ಕಾರದ ಹತ್ರ ಅಷ್ಟು ಹಣ ಇಲ್ಲ. ಅದರ ಬಗ್ಗೆ ಚಿಂತನೆಯನ್ನ ಕೈ ಬಿಟ್ಟಿದ್ದಾರೆ. ಪರ್ಯಾಯವಾಗಿ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಸರ್ಕಾರ ಗಮನ ಹರಿಸ್ತಾ ಇದೆ. ಚಾಲುಕ್ಯ ವೃತ್ತದಿಂದ ಹೆಬ್ಬಾಳದ ಎಸ್ಟಿ ಮಾಲ್ವರೆಗೆ ಟನಲ್ ರಸ್ತೆ ನಿರ್ಮಾಣ ಮಾಡಬೇಕಂದ್ರೆ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಬೇಕು. ಅದ್ರ ಮೂಲಕ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತ ಒಂದಷ್ಟು ಟ್ರಾಫಿಕ್ ಅನ್ನ ತಪ್ಪಿಸಬೇಕು, ತಗ್ಗಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರ. ಅಗಲವಾದ ಜಾಗ ಇರುವಂತ ಕಡೆ ಮೇಲ್ಮುಖ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದಷ್ಟು ಪ್ಲಾನಿಂಗ್ ಇದು ಎಕ್ಸಿಕ್ಯೂಟ್ ಆಗುತ್ತಾ? ಅದು ಕುತೂಹಲ ಕೆರಳಿಸ್ತಾ ಇದೆ. ಎಷ್ಟೋ ಪ್ರಾಜೆಕ್ಟ್ಗಳು ಬರ್ತವೆ ಹಾಗೆ ಹೀಗೆ ಅಂತ ವಿನ್ಯಾಸಗಳ ಬಗ್ಗೆ ಇಂಜಿನಿಯರ್ಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಪ್ರಾಜೆಕ್ಟ್ಗಳು ಯಾವಾಗ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದು ಇರುವಂಥ ಪ್ರಶ್ನೆ. ಸದ್ಯಕ್ಕೆ ಈಗಲೂ ಕೂಡ ಈಗ 3014 ಕೋಟಿ ಬೃಹತ್ ಮೊತ್ತದ TDR ಅನ್ನ ಕೊಡೋದಕ್ಕಾಗಲ್ಲ, ಅಂದರೆ ಪರಿಹಾರಧನ ಅಷ್ಟು ಕೊಡೋದಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೆ ಈ ಒಂದು ನಿರ್ಧಾರವನ್ನು ಕೈ ಬಿಟ್ಟಿದ್ದಾರೆ. ಸದ್ಯಕ್ಕೆ ಇದಕ್ಕೆ ಬದಲಾಗಿ ಪರ್ಯಾಯವಾಗಿ ಏನಾದರೂ ಮಾಡಬೇಕಲ್ಲ. ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆನೇ ಟ್ರಾಫಿಕ್ ಕಿರಿಕಿರಿ. ವಿಶ್ವದ ಮಟ್ಟದಲ್ಲಿ ಗಮನ ಸೆಳೆದಿದೆ. ಅನೇಕರು ಅರ್ಧ ಗಂಟೆಯಲ್ಲಿ ಹೋಗುವಂಥ ಜಾಗಕ್ಕೆ 4 ತಾಸು 5 ತಾಸಾದರೂ ಕೂಡ ಹೋಗಲ್ಲ, ಅಷ್ಟು ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ. ಯಾವಾಗ ಈ ಜನದಟ್ಟಣೆ ತಪ್ಪಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇದ್ರು, ಬಹಳ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ ಅಂತ. ಹಾಗಾಗಿ ಈಗ ಪ್ಯಾಲೇಸ್ ರಸ್ತೆ ಅಗಲೀಕರಣ ಏನಿದೆ ಅದನ್ನು ಕೈ ಬಿಟ್ಟಿದ್ದಾರೆ. ಅದ್ರ ಬದಲಿಗೆ ಯಾವ ಜಾಗದಲ್ಲಿ ಎಷ್ಟು ಕಾಮಗಾರಿ ಮಾಡಬೇಕು, ಎಷ್ಟು ವೆಚ್ಚ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡೋಣ ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ವೆಚ್ಚ ಆಗುತ್ತೆ ಮತ್ತು ಅನುಷ್ಠಾನಕ್ಕೆ ಯಾವಾಗ ಬರುತ್ತೆ, ಕಾಮಗಾರಿ ಯಾವಾಗ ಶುರುವಾಗುತ್ತೆ.